ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಸೆಪ್ಟೆಂಬರ್ 15ರಂದು ಪಿರಮಿಡ್ ವ್ಯಾಲಿಯಲ್ಲಿ ನಡೆಯುವ ಪತ್ರಿಚಿ ವೆಜಿಟೇರಿಯನ್ ಮೂವ್ಮೆಂಟ್ ಸಭೆ. ಬೀದರ್ ಜಿಲ್ಲೆಯಲ್ಲಿ ನಡೆದ ಧ್ಯಾನ ಅಭಿಯಾನ. ಬೆಳಗಾವಿ ಜಿಲ್ಲೆಯಲ್ಲಿ ಮುಕ್ತಾಯಗೊಂಡ 41 ದಿನಗಳ ಮಂಡಲ ಧ್ಯಾನ. ಗೌರಿಬಿದನೂರಿನ ಹಲವಾರು ಸ್ಥಳಗಳಲ್ಲಿ ಧ್ಯಾನ ಪ್ರಚಾರ ಮಾಡುತ್ತಿರುವ ಪಿರಮಿಡ್ ಮಾಸ್ಟರ್ ವಿರೂಪಾಕ್ಷಪ್ಪ. ಪತ್ರಿಚಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ವತಿಯಿಂದ ನಡೆಯುತ್ತಿರುವ ಆನ್ಲೈನ್ ಧ್ಯಾನ ಮತ್ತು ಸಸ್ಯಾಹಾರಿಗಳ ಅನುಭವ ಹಂಚಿಕೆ ಕಾರ್ಯಕ್ರಮ. ಬಳ್ಳಾರಿಯಲ್ಲಿ ಧ್ಯಾನ ಪ್ರಚಾರ ಮಾಡುತ್ತಿರುವ ಪಿರಮಿಡ್ ಮಾಸ್ಟರ್ ವೈ ಬಾಲಕೃಷ್ಣ. ಚನ್ನಪಟ್ಟಣದ ಪೊಲೀಸ್ ತರಬೇತಿ ಶಾಲೆಯಲ್ಲಿ ನಡೆದ ಧ್ಯಾನ ಅಭಿಯಾನ. ಸೆಪ್ಟೆಂಬರ್ 12ರಂದು ಶಿಡ್ಲಘಟ್ಟ ತಾಲೂಕು ಮಾಳಮಾಚೇನಹಳ್ಳಿಯ ಗ್ರಂಥಾಲಯದಲ್ಲಿ ನಡೆದ ಧ್ಯಾನ ಮತ್ತು ಆಧ್ಯಾತ್ಮಿಕ ಸತ್ಸಂಗ. ಈಗ ವಿವರಗಳ ಕಡೆಗೆ. ಸೆಪ್ಟೆಂಬರ್ 15ರಂದು ಬೆಂಗಳೂರಿನ ಪಿರಮಿಡ್ ವ್ಯಾಲಿಯಲ್ಲಿ ಪತ್ರಿಚಿ ವೆಜಿಟೇರಿಯನ್ ಮೂವ್ಮೆಂಟ್ ಸಭೆಯನ್ನು ಆಯೋಜಿಸಲಾಗಿದೆ. ಪತ್ರಿಚಿ ವೆಜಿಟೇರಿಯನ್ ಮೂವ್ಮೆಂಟ್ ಸಂಸ್ಥಾಪಕರಾದ ಶ್ರೀಮತಿ ಡಾಕ್ಟರ್ ಎಸ್.ಎಂ. ಸುಮಂಗಳ ಸಾಲಿಮಠ ಅವರು ಸಸ್ಯಾಹಾರ ಜಗತ್ ನಿರ್ಮಾಣಕ್ಕಾಗಿ ನಿರಂತರ ಶ್ರಮಿಸುತ್ತಿದ್ದಾರೆ. ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮಾಂಸಾಹಾರಿಯನ್ನು ಧ್ಯಾನದ ಮೂಲಕ ಸಸ್ಯಾಹಾರಿಯನ್ನಾಗಿ ಮಾಡುವ ಮಹಾ ಸಂಕಲ್ಪವನ್ನು ಪತ್ರಿಚಿ ವೆಜಿಟೇರಿಯನ್ ಮೂವ್ಮೆಂಟ್ ಹೊಂದಿದೆ. ಪ್ರತಿ ವರ್ಷವೂ ಅನೇಕ ಸಸ್ಯಾಹಾರಿ ರ್ಯಾಲಿಗಳನ್ನು ನಿರ್ವಹಿಸುತ್ತಾ ಎಲ್ಲರಿಗೂ ಸಸ್ಯಾಹಾರದ ಪ್ರಾಮುಖ್ಯತೆ ಮತ್ತು ಅಹಿಂಸಾ ಸಂದೇಶವನ್ನು ಸಾರುತ್ತಿದೆ. ಈ ನಿಟ್ಟಿನಲ್ಲಿ ಈ ವರ್ಷವೂ ಸಹ ಪಿವಿಎಂಕೆ ನವೆಂಬರ್ 1ರಿಂದ 11ರವರೆಗೆ ಕರ್ನಾಟಕದ ಮಂಡ್ಯ ಜಿಲ್ಲೆಯಾದ್ಯಂತ ಮಹಾಕರುಣಾ ಬೃಹತ್ ಸಸ್ಯಾಹಾರ ರ್ಯಾಲಿಗಳನ್ನು ನಿರ್ವಹಿಸುತ್ತಿದೆ. ರ್ಯಾಲಿಯ ಪೂರ್ವ ಸಿದ್ಧತಾ ಸಭೆಯನ್ನು ಸೆಪ್ಟೆಂಬರ್ 15ರಂದು ಬೆಳಗ್ಗೆ 10 ಗಂಟೆಯಿಂದ ಬೆಂಗಳೂರಿನ ಪಿರಮಿಡ್ ವ್ಯಾಲಿಯಲ್ಲಿ ಆಯೋಜಿಸಲಾಗಿದೆ. ಕರ್ನಾಟಕದ ಎಲ್ಲ ಮಾಸ್ಟರ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ತಿಳಿಸಿ 11 ದಿನಗಳ ರ್ಯಾಲಿ ಯಶಸ್ಸಿಗೆ ಸಹಕರಿಸಲು ಆತ್ಮೀಯ ಆಹ್ವಾನವನ್ನು ನೀಡಲಾಗಿದೆ. ಪಿರಮಿಡ್ ಮಾಸ್ಟರ್ ಪೈಮಾ ಗಣೇಶ್ ಬೀದರ್ ಜಿಲ್ಲೆಯಲ್ಲಿ ಧ್ಯಾನಕ್ಕೆ ಉತ್ತೇಜನ ನೀಡುತ್ತಿದ್ದಾರೆ. ಆನಂದ ಗುರೂಜಿ ಫೌಂಡೇಶನ್ ವತಿಯಿಂದ ಸೆಪ್ಟೆಂಬರ್ 5ರಂದು ಬೀದರ್ ಪಿರಮಿಡ್ ಧ್ಯಾನ ಕೇಂದ್ರ, ಬಸವ ಶಾಂತಿ ಮಂಟಪದ ಕೈಲಾಸ ನಗರದ ಕುಂಪ ಬಳಿ 365 ದಿನದ ಅಖಂಡ ಧ್ಯಾನ ನಡೆಯುತ್ತಿದ್ದು, ಬೆಳಗ್ಗೆ 5:30ರಿಂದ 6:30ರವರೆಗೆ ಪ್ರತಿನಿತ್ಯ ಸತತವಾಗಿ 50ರಿಂದ 60 ಜನ ಧ್ಯಾನ ಮಾಡುತ್ತಿದ್ದಾರೆ. ಧ್ಯಾನದ ಲಾಭಗಳನ್ನು ವಿವರಿಸುತ್ತಾ ಪತ್ರಿಚಿಯವರ ಧ್ಯಾನ ಸಂದೇಶಗಳನ್ನು ಮತ್ತು ಪಿಎಂಸಿ ಕನ್ನಡ ಚಾನೆಲ್ ಬಗ್ಗೆ ಸವಿವರವಾಗಿ ಬೀದರ್ನ ಪಿರಮಿಡ್ ಮಾಸ್ಟರ್ ಗಣೇಶ್ ಅವರು ಮಾಹಿತಿ ನೀಡಿದರು. ಉಚಿತವಾಗಿ ನಡೆಯುತ್ತಿರುವ ಈ ಧ್ಯಾನ ತರಗತಿಯಲ್ಲಿ ಎಲ್ಲ ಧ್ಯಾನ ಮಿತ್ರರು ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ. ಬೆಳಗಾವಿ ಜಿಲ್ಲೆಯ ಕೋಡ್ಲಿವಾಡ ಗ್ರಾಮದಲ್ಲಿ 41 ದಿನಗಳ ಮಂಡಲ ಧ್ಯಾನ ಮುಕ್ತಾಯಗೊಂಡಿದೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಚಿಯವರ ಶಕ್ತಿಯೊಂದಿಗೆ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕು ಕೂಡ್ಲಿವಾಡ ಗ್ರಾಮದಲ್ಲಿ 41 ದಿನಗಳ ಮಂಡಲ ಧ್ಯಾನ ಮುಕ್ತಾಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮನಸಾಕ್ಷಿ ಫೌಂಡೇಶನ್ ಸಂಸ್ಥಾಪಕರು ಮತ್ತು ಪಿರಮಿಡ್ ಮಾಸ್ಟರ್ ಮಲ್ಲಿಕಾರ್ಜುನ ಕರಚಗಿ ಮಠ ಅವರು ಭಾಗವಹಿಸಿ ಜ್ಞಾನ ಸಂದೇಶವನ್ನು ಮತ್ತು ಧ್ಯಾನದ ಅನುಭವಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಧ್ಯಾನ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸಲಾಗಿದೆ. 41 ದಿನ ಧ್ಯಾನ ಮಾಡ್ತಾರಲ್ರಿ, ಎಲ್ಲಿ ಮಂಡಲ ಧ್ಯಾನ ಮಾಡ್ತಾರಲ್ಲ, ಅಲ್ಲೊಂದು ಬಹಳ ಅದ್ಭುತ ಶಕ್ತಿ ಇರ್ತದೆ. ನನಗೆ ಈ ಸ್ಥಳದಲ್ಲಿ ಕುಂತಾಗ ಅಂದ್ರೆ ಪತ್ರಿಜಿ ಸರ್ ಯಾವಾಗೂ ಹೇಳ್ತಿದ್ರು, ಸಾಮೂಹಿಕ ಧ್ಯಾನ ಮಾಡ್ಬೇಕು. ಅಂದ್ರೆ ಸಾಮೂಹಿಕದಲ್ಲಿ ಧ್ಯಾನ ಮಾಡಿದ್ರೆ ಶಕ್ತಿ ಬಹಳ ಇರ್ತದ್ರಿ. ಅಲ್ಲೆಲ್ಲ ಪಿರಮಿಡ್ ಒಳಗೆ ಧ್ಯಾನ ಮಾಡ್ಬೇಕು, ಪ್ರಕೃತಿ ಮಧ್ಯೆ ಧ್ಯಾನ ಮಾಡ್ಬೇಕು, ಹುಣ್ಣಿಮೆ ಧ್ಯಾನ ಮಾಡ್ಬೇಕು,
ಸಂಗೀತ ಧ್ಯಾನ ಮಾಡ್ಬೇಕಂತ ಹೇಳಿ ಪತ್ರಿಜಿಯವರ ಈ ಕಾನ್ಸೆಪ್ಟ್. ಸೊ ಇಲ್ಲಿ ನೀವು ಕಳೆದ ಒಂದು ವರ್ಷದಿಂದ 360 ದಿವಸ ಅಂತ ಹೇಳ್ತಾ ಇದ್ರು. ಇದನ್ನ ನೋಡ್ಬೇಕಾದ್ರೆ ಬಹಳ ಖುಷಿ ಆಯ್ತು. ಆ ಕಲೆಕ್ಟಿವ್ ಎನರ್ಜೀಸ್ ಅಂತ ಕರಿತೇವೆ ನಾವಿಲ್ಲಿ. ಸೊ ಆ ಒಂದು ಶಕ್ತಿ ಇಡೀ ಊರಿಗೆ ಆಯ್ತು, ಇಡೀ ಗ್ರಾಮಕ್ಕಾಯ್ತು ಒಳ್ಳೇದ್ ಮಾಡ್ತಾ ಇದೆ. ಸೊ ತಾವೆಲ್ಲರೂ ಕೂಡ ಇನ್ನೂ ಹೆಚ್ಚೆಚ್ಚಾಗಿ ಧ್ಯಾನ ಸಾಧನೆ ಮುಂದುವರಿಸ್ರಿ. ಪಿರಮಿಡ್ ಮಾಸ್ಟರ್ ವಿರೂಪಾಕ್ಷಪ್ಪ ಅವರು ಗೌರಿಬಿದನೂರಿನ ಹಲವೆಡೆ ಧ್ಯಾನ ಪ್ರಚಾರ ಮಾಡುತ್ತಿದ್ದಾರೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಚೈತನ್ಯ ಶಕ್ತಿಯಿಂದ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಗೌರಿಬಿದನೂರಿನ ತಾಲೂಕು ಘಟಕದ ವತಿಯಿಂದ ನಡೆದ ದೇಶಭಕ್ತಿ ಗೀತೆ ಮತ್ತು ಜಾನಪದ ಗೀತೆ ಗಾಯನ ಸ್ಪರ್ಧೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಾಲೂಕಿನ ವಿವಿಧ ಶಾಲಾ ಕಾಲೇಜುಗಳ ಸ್ಪರ್ಧಾರ್ಥಿಗಳಿಗೆ ಬಹುಮಾನ ವಿತರಿಸುವ ಸಂದರ್ಭದಲ್ಲಿ ಆನಾಪಾನಸತಿ ಧ್ಯಾನ ಪರಿಚಯ ಮತ್ತು ಧ್ಯಾನ ಅಭ್ಯಾಸವನ್ನು ಪಿರಮಿಡ್ ಮಾಸ್ಟರ್ ವಿರೂಪಾಕ್ಷಪ್ಪ ಅವರು ನಡೆಸಿಕೊಟ್ಟರು. ನಂತರ ತೊಂಡೆಬಾವಿ ಹೋಬಳಿಯ ಬಸವನಹಳ್ಳಿಯಲ್ಲಿನ ವೆಂಕಟರಮಣ ಸ್ವಾಮಿಯ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಭಕ್ತರಿಗೆ ದೇವರು ಬಗೆಗಿನ ವಿಚಾರಗಳಿಗೆ ಸಂಬಂಧಿಸಿದಂತೆ ಧ್ಯಾನ ಶಕ್ತಿಯ ಮೂಲಕ ತಮ್ಮಲ್ಲಿರುವ ದೇವರನ್ನು ಕಂಡುಕೊಳ್ಳುವ ಸುಲಭವಾದ ಆನಾಪಾನಸತಿ ಧ್ಯಾನ ವಿಧಾನ ತಿಳಿಸಿ ಅಭ್ಯಾಸ ಮಾಡಿಸಲಾಯಿತು. ಭಕ್ತಿ ಮಾರ್ಗದಿಂದ ಧ್ಯಾನ ಮಾರ್ಗದೆಡೆಗೆ ಸಾಗಲು ಆನಾಪಾನಸತಿ ಧ್ಯಾನ ಒಂದೇ ಮಾರ್ಗ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿರೂಪಾಕ್ಷಪ್ಪ, ವೆಂಕಟರಮಣಪ್ಪ, ವೇಣುಗೋಪಾಲ್, ನಾಗರತ್ನ, ಚಂದ್ರಶೇಖರ್, ರವೀಂದ್ರ ಕುಮಾರ್ ಅವರು ಭಾಗವಹಿಸಿದ್ದರು. ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ವತಿಯಿಂದ ಆನ್ಲೈನ್ ಧ್ಯಾನ ಮತ್ತು ಸಸ್ಯಾಹಾರಿಗಳ ಅನುಭವ ಹಂಚಿಕೆ ಕಾರ್ಯಕ್ರಮ ನಡೆಯುತ್ತಿದೆ. ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಹಾಗೂ ಮೈತ್ರೇಯ ಧ್ಯಾನ ಇವರ ಸಂಯುಕ್ತಾಶ್ರಯದಲ್ಲಿ ಪತ್ರಿಜಿಯವರ ಮಹಾ ಸಂಕಲ್ಪವಾದ ಸಸ್ಯಾಹಾರ ಜಗತ್ ನಿರ್ಮಾಣಕ್ಕಾಗಿ 41 ದಿನಗಳ ಮಹಾ ಸಂಕಲ್ಪ ಮಂಡಲ ಧ್ಯಾನ ಕಾರ್ಯಕ್ರಮ ನಡೆಯುತ್ತಿದೆ. ಸೆಪ್ಟೆಂಬರ್ 11ರಿಂದ ಅಕ್ಟೋಬರ್ 21ರವರೆಗೆ ಆನ್ಲೈನ್ ಮೂಲಕ ನಡೆಯುವ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ಬೆಳಗ್ಗೆ 4:30ರಿಂದ 6ರವರೆಗೆ ಸಸ್ಯಾಹಾರ ಜಗತ್ ನಿರ್ಮಾಣಕ್ಕಾಗಿ ಮಹಾ ಸಂಕಲ್ಪ ಧ್ಯಾನ ನಡೆಯುತ್ತಿದೆ ಹಾಗೂ ಪ್ರತಿ ರಾತ್ರಿ 8:15ರಿಂದ 9:15ರವರೆಗೆ ಧ್ಯಾನದಿಂದ ಸಸ್ಯಾಹಾರಿಗಳಾದವರ ಅನುಭವ ಹಂಚಿಕೆ ಕಾರ್ಯಕ್ರಮ ಇರುತ್ತದೆ. ಧ್ಯಾನದಿಂದ ಸಸ್ಯಾಹಾರಿಗಳಾದವರ ಅನುಭವಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಹಂಚಿಕೊಳ್ಳಬೇಕೆಂದು ಪಿವಿಎಂಕೆ ಆತ್ಮೀಯ ಆಹ್ವಾನವನ್ನು ನೀಡುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಪಿರಮಿಡ್ ಮಾಸ್ಟರ್ ಬಾಲಕೃಷ್ಣ ಅವರು ಬಳ್ಳಾರಿಯ ವಿದ್ಯಾರ್ಥಿಗಳಿಗೆ ಧ್ಯಾನ ಶಿಕ್ಷಣವನ್ನು ನಡೆಸಿಕೊಟ್ಟರು. ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನಲ್ಲಿರುವ ಸರ್ಕಾರಿ ಪ್ರೈಮರಿ ಶಾಲಾ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ 11ರಂದು ಆನಾಪಾನಸತಿ ಧ್ಯಾನ ವಿಧಾನವನ್ನು ಪರಿಚಯಿಸಲಾಯಿತು ಮತ್ತು ಆ ದಿನದಂದು ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕುರುಗೋಡು ತಾಲೂಕಿನ ವಿದ್ಯಾರ್ಥಿಗಳಿಗೆ ಧ್ಯಾನ ಮತ್ತು ಆಹಾರದ ಮಹತ್ವವನ್ನು ಪ್ರಯೋಗದ ಮುಖಾಂತರ ತಿಳಿಸಲಾಯಿತು. ವಿದ್ಯಾರ್ಥಿಗಳು ಪ್ರತಿನಿತ್ಯ ಧ್ಯಾನ ಮಾಡುವುದರಿಂದ ತಮ್ಮಲ್ಲಿ ತಮಗಾಗುವ ಬದಲಾವಣೆಗಳನ್ನು ತಾವೇ ಕಂಡುಕೊಳ್ಳಬಹುದು ಎಂದು ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಜೀವನದ ಯಶಸ್ಸಿಗೆ ಆನಾಪಾನಸತಿ ಧ್ಯಾನ ಅಭ್ಯಾಸವು ತುಂಬಾ ಉಪಯುಕ್ತವಾಗಿದೆ ಎಂದು ಹೇಳಿದರು. ಸೆಪ್ಟೆಂಬರ್ 10ರಂದು ಚನ್ನಪಟ್ಟಣದ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಧ್ಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ಅನೇಕ ಧ್ಯಾನ, ಸತ್ಸಂಗ ಮತ್ತು ಸಸ್ಯಾಹಾರ ರ್ಯಾಲಿಗಳು ನಿರಂತರವಾಗಿ ನಡೆಯುತ್ತಾ ಬರುತ್ತಿವೆ. ಇದೇ ನಿಟ್ಟಿನಲ್ಲಿ ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ ಸಂಸ್ಥಾಪಕರಾದ ಎನ್ ಕೃಷ್ಣಪ್ಪ ಅವರು ಧ್ಯಾನ ಪ್ರಚಾರದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ವಿಶೇಷ ಸೇವೆಯನ್ನು ನೀಡುತ್ತಿದ್ದಾರೆ. ಹಾಗಾಗಿ ಸೆಪ್ಟೆಂಬರ್ 10ರಂದು ಚನ್ನಪಟ್ಟಣದ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಎನ್ ಕೃಷ್ಣಪ್ಪ ಅವರು ಎಲ್ಲ ಸಿಬ್ಬಂದಿಯವರಿಂದ ಪ್ರಕೃತಿಯ ವನವಿಹಾರದಲ್ಲಿ ಸಾಮೂಹಿಕ ಧ್ಯಾನ ಮಾಡಿಸಿದರು. ಪ್ರಕೃತಿಯ ಮಡಿಲಲ್ಲಿ ಧ್ಯಾನ ಮಾಡುವುದರಿಂದ ಹೆಚ್ಚಿನ ವಿಶ್ವಮಯ ಪ್ರಾಣಶಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ತಿಳಿಸುತ್ತಾ ಧ್ಯಾನದ ಮಹತ್ವವನ್ನು ಮತ್ತು ಲಾಭಗಳನ್ನು ವಿವರಿಸಿದರು. ಸೆಪ್ಟೆಂಬರ್ 12ರಂದು ಶಿಡ್ಲಘಟ್ಟ ತಾಲೂಕು ಮಾಳಮಾಚೇನಹಳ್ಳಿಯ ಗ್ರಂಥಾಲಯದಲ್ಲಿ ಧ್ಯಾನ ಮತ್ತು ಆಧ್ಯಾತ್ಮಿಕ ಸತ್ಸಂಗವನ್ನು ಏರ್ಪಡಿಸಲಾಗಿತ್ತು. ಪಿರಮಿಡ್ ಮಾಸ್ಟರ್ ಮುತ್ತುರಾಜ್ ಅವರ ನೇತೃತ್ವದಲ್ಲಿ
ಸೆಪ್ಟೆಂಬರ್ 12ರಂದು ಮಧ್ಯಾಹ್ನ 2 ಗಂಟೆಗೆ ಶಿಡ್ಲಘಟ್ಟ ತಾಲೂಕು ಮಾಳಮಾಚೇನಹಳ್ಳಿಯ ಗ್ರಂಥಾಲಯದಲ್ಲಿ ಧ್ಯಾನ ಮತ್ತು ಆಧ್ಯಾತ್ಮಿಕ ಸತ್ಸಂಗವನ್ನು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ ಮುತ್ತುರಾಜ್ ಕಲಬುರ್ಗಿ ಮತ್ತು ಶ್ರೀ ವಿವೇಕಾನಂದ ಆಶ್ರಮದ ಶ್ರೀ ಪೂರ್ಣಾನಂದ ಸ್ವಾಮಿಗಳು ಭಾಗವಹಿಸಿ ಎಲ್ಲರಿಂದಲೂ ಸಾಮೂಹಿಕ ಧ್ಯಾನ ಮಾಡಿಸಿ ಧ್ಯಾನದ ಲಾಭಗಳನ್ನು ವಿವರಿಸಿದರು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.